ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್. ಸೊ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಮೂರನೇ T20I ಪ್ರಿವ್ಯೂಗೆ ಸ್ವಾಗತ. ಇವತ್ತು ಹೆಂಗಿದ್ಯಪ್ಪ ವೆನ್ಯೂ? ಈ ವೆನ್ಯೂಲಿ ಏನ್ ಮಾಡಿದ್ರೆ ಬೆಟರು, ಜೊತೆಗೆ ಟೀಮ್ ಇಂಡಿಯಾ ಏನ್ ಮಾಡ್ಬೋದು? ಯಾಕಂದ್ರೆ ವಿಭಿನ್ನವಾಗಿ ಯೋಚನೆ ಮಾಡಿದ್ರೆ ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ ಬ್ಯಾಟಿಂಗ್ ಮಾಡ್ಬೇಕಾದ್ರೆ ಬೌಲಿಂಗ್ ಮಾಡ್ತಾರೆ, ಬೌಲಿಂಗ್ ಮಾಡ್ಬೇಕಾದ್ರೆ ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಂತ ಇದ್ದಾರೆ. ಸೊ ಇವತ್ತಿನ ಸ್ಟಾಟ್ಸ್ ಏನ್ ಹೇಳುತ್ತೆ, ಇವತ್ತಿನ ವೆನ್ಯೂ ಸ್ಟಾಟ್ಸ್ ಏನ್ ಹೇಳುತ್ತೆ? ಹಿಸ್ಟ್ರಿ ತೆಗೆದು ನೋಡ್ತು ಅಂದ್ರೆ ಹಿಸ್ಟ್ರಿ ತೆಗೆದು ನೋಡೋದೇ ಬೇರೆ, ಇವತ್ತು ಆಡೋದೇ ಬೇರೆ. ಹೌದು, ಹಿಸ್ಟಾರಿಕ್ ಸ್ಟ್ಯಾಟ್ಸ್ ನ ತಗೊಬೇಕು ಗಣನೆಗೆ, ಬಟ್ ಅದೇ ಮೇನ್ ಅಲ್ಲ. ಹೌದು, ಸೊ ಅವರ ಕ್ಯಾಪ್ಟನ್ಸಿಲಿ ಶ್ರೇಯಸ್ ಅಯ್ಯರ್ನ ಕ್ಯಾಪ್ಟನ್ಸಿ ಇವಾಗ ಯಕ್ಷ ಪ್ರಶ್ನೆ ಆಗಿ ಉಳ್ಕೊಂಡ್ಬಿಟ್ಟಿದೆ. ಏನ್ ಮಾಡ್ತಾರೆ ಇವತ್ತಿನ ಮ್ಯಾಚ್ ಅಲ್ಲಿ ಅಂತ. ಸೊ ಇಂಗ್ಲೆಂಡ್ ನೆಲದಲ್ಲಿ ಇಂಗ್ಲೆಂಡ್ ಮೇಲೆ ಗೆಲ್ಲೋದು ಸುಮ್ಮನೆ ಮಾತಂತೂ ಅಲ್ವೇ ಅಲ್ಲ. ಸೊ ಅದು ಹಿಸ್ಟ್ರಿಯಿಂದ ನೋಡ್ಕೊಂಡ್ ಬಂದಿದೀವಿ ನಾವು, ಅಂಡ್ ಈ ಸೀರೀಸ್ ಅಲ್ಲೂ ಕೂಡ ನೋಡಿದೀವಿ. ಸೊ ಲಾಸ್ಟ್ ಮ್ಯಾಚ್ ಮ್ಯಾಂಚೆಸ್ಟರ್ ಅಲ್ಲಿ ಏನಾಯ್ತು ಅಂತ ನೋಡಿದೀವಿ. ಎರಡು ಮ್ಯಾಚ್ ಕೂಡ ಶ್ರೇಯಸ್ ಅಯ್ಯರ್ ಟಾಸ್ ಗೆದ್ಬಿಟ್ಟು ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಂಡಿದ್ರು. ಇವತ್ತು ನೋಡಿ ಬೇಕಾದ್ರೆ ಬೌಲಿಂಗ್ ಆಯ್ಕೆ ಮಾಡ್ಕೊಂಡ್ಬಿಡ್ತಾರೆ. ಟಾಸ್ ಏನಾದ್ರು ಗೆದ್ರು ಅಂದ್ರೆ ಬೌಲಿಂಗ್ ಆಯ್ಕೆ ಮಾಡ್ಕೊಬಹುದು. ಬೌಲಿಂಗ್ ಆಯ್ಕೆ ಮಾಡ್ಕೊಂಡ್ರೆ ಗೆಲ್ಲಕ್ ಆಗಲ್ಲ ಅಂತಲ್ಲ, ಬಟ್ ಈ ಒಂದು ಸ್ಟೇಡಿಯಂ ನ ಸ್ಟಾಟ್ಸ್ ವಿಚಾರಕ್ಕೆ ಬಂದ್ರೆ ವಿಚಿತ್ರವಾಗಿ ತೋರಿಸ್ತಾ ಇದೆ ಸ್ವಲ್ಪ. ಸೊ ಇವತ್ತು ಆಗ್ತಾ ಇರೋದು ಸ್ವಲ್ಪ ಬೆಟರ್ ವಿಕೆಟ್ ಅಂತ ಅನ್ಕೊಳ್ಳಿ. ಲಾಸ್ಟ್ ಎರಡು ಮ್ಯಾಚ್ ಗೆ ಕಂಪೇರ್ ಮಾಡ್ತು ಅಂತಂದ್ರೆ ಮ್ಯಾಂಚೆಸ್ಟರ್ ಆಗಿದ್ದೆಲ್ಲ ನೋಡ್ತು ಅಂದ್ರೆ ಲಾಸ್ಟ್ ಎರಡು ಮ್ಯಾಚ್ ಅಲ್ಲಿ ನೋಡಿ, ವೆನ್ಯೂಸ್ ನೋಡಿ 200 ಕ್ಲಾಕ್ ಆಗೇ ಇಲ್ಲ. ಯಾವ ವೆನ್ಯೂಲ್ಲೂ ಕೂಡ ಹಿಸ್ಟ್ರಿ ತೆಗೆದು ನೋಡಿದ್ರೆ ಬರೀ ಇಂಡಿಯನ್ ಟೀಮ್ ಆಡಿದಾಗಲ್ಲ, ಯಾರೇ ಆಡಿದಾಗ್ಲೂ ಕೂಡ ಇಂಟರ್ನ್ಯಾಷನಲ್ ಕ್ರಿಕೆಟ್ ನ 200 ಕ್ಲಾಕ್ ಆಗೇ ಇಲ್ಲ, 200 ಹೊಡೆದೇ ಇಲ್ಲ ಬ್ಯಾಟಿಂಗ್ ಆಡಿದವರು. ಸೊ ಈ ವೆನ್ಯೂ ವಿಚಾರದಲ್ಲಿ ಹಂಗಲ್ಲ, 200 ಕ್ಲಾಕ್ ಆಗಿದೆ. ಇಲ್ಲಿ 200 ಹೊಡೆದಿದ್ದಾರೆ. ಹೈಯೆಸ್ಟ್ ಸ್ಕೋರ್ ಇಲ್ಲಿ ರೆಕಾರ್ಡ್ ಆಗಿರೋದು 232 ಪಾಕಿಸ್ತಾನ ವರ್ಸಸ್ ಇಂಗ್ಲೆಂಡ್ ಮ್ಯಾಚ್ ಅಲ್ಲಿ. ಸೊ ಇದು ರೀಸೆಂಟ್ ಆಗಿ ಆಗಿದೆ ಅಂತ ಕಾಣಿಸುತ್ತೆ. ಸೊ ಒಟ್ಟಿನಲ್ಲಿ 232 ರನ್ ರೆಕಾರ್ಡ್ ಆಗಿರೋದ್ರಿಂದ ಸೊ ಇಲ್ಲಿ ಹೈ ಸ್ಕೋರಿಂಗ್ ನಾವು ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಲೋ ಸ್ಕೋರ್ ಕೂಡ ರೆಕಾರ್ಡ್ ಆಗಿದೆ, 110 ಇಲ್ಲಿ ರೆಕಾರ್ಡ್ ಆಗಿರುತ್ತಾ ಲೋ ಸ್ಕೋರು. ಸೊ ಮ್ಯಾಚ್ ಆಗ್ತಿರೋದು ನಥಿಂಗ್ ಹ್ಯಾಮ್ ಅಲ್ಲಿ ಆಗ್ತಾ ಇರುವಂತಹ ಮ್ಯಾಚ್, ಟ್ರೆಂಟ್ ಬ್ರಿಡ್ಜ್ ಅಲ್ಲಿ ಆಗ್ತಾ ಇರುವಂತಹ ಮ್ಯಾಚ್. ಸೊ ಬಿಗ್ ಡೈಮೆನ್ಷನ್ಸ್ ಗುರು. ಸೊ ಇಲ್ಲಿ ಬಂದ್ಬಿಟ್ಟು ಸುಮ್ಮನೆ ಬ್ಲೇಮ್ ಮಾಡೋ ಆಗಿಲ್ಲ. ಶ್ರೇಯಸ್ ಅಯ್ಯರ್ ಲಾಸ್ಟ್ ಸೀರೀಸ್ ಅಲ್ಲಿ ಹೋದ ಹೇಳಿದ್ರು, ಅಂಡ್ ಲಾಸ್ಟ್ ಮ್ಯಾಚ್ ಸೋತಾಗ್ಲೂ ಕೂಡ ಅದನ್ನೇ ಹೇಳಿದ್ರು. ಇಲ್ಲಿ ಡೈಮೆನ್ಷನ್ಸ್ ಹಂಗಿದೆ, ಡೈಮೆನ್ಷನ್ಸ್ ಹಿಂಗಿದೆ, ಅವ್ರು ಅರ್ಥ ಮಾಡ್ಕೊಂಡಿದ್ರೆ ಡೈಮೆನ್ಷನ್ಸ್ ನಮ್ಗೆ ಅರ್ಥ ಮಾಡ್ಕೊಳಕ್ ಅಂದ್ರೆ ನಮಗಿಂತ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು ಅವ್ರು ಡೈಮೆನ್ಷನ್ಸ್ ನ. ಹೌದು ಗುರು, ಅವ್ರ ಹೋಮ್ ಅಲ್ಲಿ ಅವ್ರ ಡೈಮೆನ್ಷನ್ಸ್ ನ ಅವ್ರು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಿರ್ತಾರೆ. ಅವ್ರು ಇವಾಗ ಅರ್ಥ ಮಾಡ್ಕೊಂತಿಲ್ಲ, ಜಮಾನದಿಂದನೇ ಅರ್ಥ ಮಾಡ್ಕೊಂಡ್ ಬಂದಿರ್ತಾರೆ ಅವರು. ಸೊ ಇಲ್ಲಿ ಬ್ಲೇಮ್ ಮಾಡುವಂತ ಅವಶ್ಯಕತೆ ಅಗತ್ಯತೆ ಎಲ್ಲ ಏನಿಲ್ಲ ಅಲ್ಲಿ. ಸೊ ಏನೇನು ಹೊಸ್ತೇನಲ್ಲ, ಹೌದು ಎಷ್ಟೊಂದು ಜನಕ್ಕೆ ವಸ್ತು, ಶ್ರೇಯಸ್ ಅಯ್ಯರ್ಗೆ ಏನು ಹೊಸ್ತೇನಲ್ಲ ಇಂಗ್ಲೆಂಡ್. ಸೊ ಆದ್ರಿಂದ ಇಲ್ಲಿ ಬ್ಲೇಮ್ ಮಾಡೋ ಡೈಮೆನ್ಷನ್ಸ್ ನ ಬ್ಲೇಮ್ ಮಾಡುವಂತ ಅವಶ್ಯಕತೆ ಇಲ್ಲ ಅಂತ ಅನ್ಕೊಂತೀನಿ. ವರ್ಷಾನ್ಗಟ್ಲೆಯಿಂದ ನೋಡ್ಕೊಂಬಂದ್ರೆ ಅಂಡ್ ಗೊತ್ತು ಡೈಮೆನ್ಷನ್ಸ್, ದೊಡ್ಡ ಡೈಮೆನ್ಷನ್ಸ್ ಇರುತ್ತೆ. ಐರ್ಲೆಂಡ್ ಅಲ್ಲೇ ಆಗಿರ್ಲಿ, ಇಂಗ್ಲೆಂಡ್ ಅಲ್ಲೇ ಆಗಿರ್ಲಿ, ನೀವು ತಗೊಂಡೋಗಿ ಎಲ್ಲಾರು ನೀವು ವೆಸ್ಟ್ ಇಂಡೀಸ್ಗೆ ತಗೊಂಡೋಗಿ ಅಲ್ಲೂ ಕೂಡ ದೊಡ್ಡ ಇಂಡಿಯಾ ಬಿಡ್ತು ಅಂದ್ರೆ ನೀವೆಲ್ಲೇ ಹೋದ್ರು ಕೂಡ ಬಿಗ್ ಡೈಮೆನ್ಷನ್ಸ್ ಬೌಂಡ್ರೀಸ್ ಅಂತೂ ಇದ್ದೇ ಇರುತ್ತೆ ಗುರು. ಇದು ನಾರ್ಮಲ್. ಇಂಡಿಯಾಗೆ ಬಂತು ಅಂದ್ರೆ ಮಾತ್ರ ಚಿಕ್ಕ ಬೌಂಡ್ರೀಸ್ಗಳು ನಮಗೆ ಸಿಗೋದು. ಯಾಕಂದ್ರೆ ಇಂಡಿಯಾದಲ್ಲಿ ನಾವೆಲ್ಲ ಸಿಕ್ಸ್ಗಳನ್ನ ಸುರಿ ಮಾಡಿ ನೋಡೋದಕ್ಕೆ ಇಷ್ಟಪಡ್ತೀವಲ್ಲ, ಅದಕ್ಕೋಸ್ಕರ. ಸೊ ಇಲ್ಲಿ ಡೈಮೆನ್ಷನ್ಸ್ ನ ಮತ್ತೆ ಬ್ಲೇಮ್ ಮಾಡುವಂತ ಮತ್ತೆ ಮಾಡಲ್ಲ ಅಂತ ಅನ್ಕೊಂಡಿದ್ದೀನಿ. ಯಾಕಂದ್ರೆ 2 ಸಲ ಆಲ್ರೆಡಿ ಮಾಡಿದ್ರೆ ಮತ್ತೆ ಬಂದ್ಬಿಟ್ಟು ಈ ಮ್ಯಾಚ್ ಸೋತಾಗ್ಬಿಟ್ಟು ಡೈಮೆನ್ಷನ್ಸ್ ಹಿಂಗಿತ್ತು, ಎಕ್ಸಾಗನ್ ಇತ್ತು, ಆಕ್ಟಾಗನ್ ಇತ್ತು, ದೊಡ್ಡದಿತ್ತು, ಚಿಕ್ಕದಿತ್ತು ಅನ್ನೋ ಥರ ಎಲ್ಲ ಏನು ಹೇಳಾಗಿಲ್ಲ. ಸೊ ಸೋಲ್ನ ಅಕ್ಸೆಪ್ಟ್ ಮಾಡ್ಕೊಬೇಕಷ್ಟೇ. ಸೊ ಈ ಮ್ಯಾಚ್ ಸೋಲ್ತಾರ ಅಂತ ನೋಡ್ತು ಅಂತಂದ್ರೆ ಸೋಲ್ತಾರೋ ಗೆಲ್ತಾರೋ ಒಂಥರ ಕ್ವಶನ್ ಆಗಿ ಉಳ್ಕೊಂಡಿದೆ. ಸೊ ಈ ಮ್ಯಾಚ್ ಗೆಲ್ಲೇಬೇಕು ಗುರು, ಸೀರೀಸ್ ಅಲ್ಲಿ ಜೀವಂತವಾಗಿ ಉಳ್ಕೋಬೇಕು ಅಂತಂದ್ರೆ. ಇಲ್ಲಿಂದ ಈ ಮ್ಯಾಚ್ ಸೋಲ್ತು ಅಂತಂದ್ರೆ ಒಂದು ಮ್ಯಾಚ್ ಆಲ್ರೆಡಿ ನೋ ರಿಸಲ್ಟ್ ಆಗಿದೆ, 1-0 ಆಗಿದೆ ಸೀರೀಸ್ ಆಲ್ರೆಡಿ. ಸೊ 3ನೇ ಮ್ಯಾಚ್ ಸೋಲ್ತು ಅಂತಂದ್ರೆ 2-0 ಏನಾದ್ರು ಆಯ್ತು ಅಂದ್ರೆ ಖಂಡಿತ ಲೀಡ್ ನ ಸಾಧಿಸ್ತಾರೆ. ಆಮೇಲೆ 2 ಮ್ಯಾಚ್ ಗೆಲ್ಬೇಕಾಗುತ್ತೆ ಸೀರೀಸ್ ನ ಈಕ್ವಲ್ ಮಾಡಬೇಕು ಅಂದ್ರೆ. ಸೊ ಸೀರೀಸ್ ನ ಗೆಲ್ಲಬೇಕು ಅಂತಂದ್ರೆ ಸೊ ಈ ಮ್ಯಾಚ್ ನ ಗೆಲ್ಲೇಬೇಕು ಇಂಡಿಯಾ, ಇಲ್ಲಾಂದ್ರೆ ಸೀರೀಸ್ ಈಕ್ವಲ್ ಆಗುತ್ತೆ ಅಷ್ಟೇ. ವರ್ಸ್ಟ್ ಕೇಸ್ ಸಿನಾರಿಯೋ ಹೇಳ್ತಾ ಇರೋದು ನಾನು. ಇನ್ಫ್ಯಾಕ್ಟ್ ಅದೇ ಸೀರೀಸ್ ಈಕ್ವಲ್ ಆದ್ರೆ ಅದೇ ಬೆಸ್ಟ್ ಕೇಸ್ ಸಿನಾರಿಯೋ ಆಗೋಗ್ಬಿಟ್ಟಿತ್ತು ಇವಾಗ ಕರೆಂಟ್ ಸಿಚುವೇಶನ್ ನೋಡ್ತು ಅಂತಂದ್ರೆ. ಸೊ ಇಲ್ಲಿನ ಸ್ಟಾಟ್ಸ್ ವಿಚಾರಕ್ಕೆ ಬಂದ್ರು, ಸ್ಟೇಡಿಯಂ ಸ್ಟಾಟ್ಸ್ ಹಿಸ್ಟ್ರಿ ತೆಗೆದು ನೋಡ್ತು ಅಂದ್ರೆ ಆಗಿರೋದು 14 T20 ಇಂಟರ್ನ್ಯಾಷನಲ್ಸ್. ಡೊಮ್ಯಾಸ್ಟಿಕ್ ಬಗ್ಗೆ ಮಾತಾಡ್ತಿಲ್ಲ, ಲೋಕಲ್ ಲೀಗ್ ಬಗ್ಗೆ ಮಾತಾಡ್ತಿಲ್ಲ, ಇಂಟರ್ನ್ಯಾಷನಲ್ಸ್ 14 ಇಂಟರ್ನ್ಯಾಷನಲ್ ಮ್ಯಾಚ್ ಅಲ್ಲಿ 9 ಮ್ಯಾಚ್ ನ ಗೆದ್ದಿರೋದು ಬ್ಯಾಟಿಂಗ್ ಫಸ್ಟ್ ಆಡದಂತ ಟೀಮು, ಅಂಡ್ ಬ್ಯಾಟಿಂಗ್ ಸೆಕೆಂಡ್ ಆಡದಂತ ಟೀಮು 5 ಮ್ಯಾಚ್ ನ ಗೆದ್ದಿದೆ, 9-5 ಇದೆ. ಸೊ ಇಲ್ಲಿ ಬ್ಯಾಟಿಂಗ್ ಫಸ್ಟ್ ಆಡಿದ್ರೆ ಬೆಟರಾ ಅಂತ ಸ್ಟಾಟ್ಸ್ ಆ ಥರ ಹೇಳ್ತಾ ಇದೆಯಲ್ಲ, ಬ್ಯಾಟಿಂಗ್ ಫಸ್ಟ್ ಆಡಿದ್ರೆ ಬೆಟರಾ ಅಂತ. ಇನ್ಫ್ಯಾಕ್ಟ್ ಲಾಸ್ಟ್ 2 ಸ್ಟೇಡಿಯಂ ಅಲ್ಲಿ ಬ್ಯಾಟಿಂಗ್ ಸೆಕೆಂಡ್ ಆಡಿದ್ರೆ ಬೆಟರ್ ಒನ್ ಹತ್ರ ಇತ್ತು, ಬಟ್ ಈ ಒಂದು ವೆನ್ಯೂಲಿ ಬ್ಯಾಟಿಂಗ್ ಫಸ್ಟ್ ಆಡಿದ್ರೆ ಬೆಟರ್ ಒನ್ ಹತ್ರ ಇದೆ. ಅದೇ ಶ್ರೇಯಸ್ ಅಯ್ಯರ್ ಲಾಸ್ಟ್ 2 ಮ್ಯಾಚ್ ಅಲ್ಲಿ ಬ್ಯಾಟಿಂಗ್ ಫಸ್ಟ್ ಆಯ್ಕೆ ಮಾಡ್ಕೊಂಡಿದ್ರು. ಸೊ ಈ ಮ್ಯಾಚ್ ಅಲ್ಲಿ ಬೌಲಿಂಗ್ ಆಯ್ಕೆ ಮಾಡ್ಕೊಂತಾರ ಅಂತ, ಉಲ್ಟಾ ಮಾಡ್ತಾರ ಅಂತ ನೋಡಿ ಬೇಕಾದ್ರೆ. ಸೊ ಬೌಲಿಂಗ್ ಆಯ್ಕೆ ಮಾಡ್ಕೊಂಡ್ರು ಅಂತಂದ್ರೆ ಸ್ಟಾಟ್ಸ್ ವಿರುದ್ಧವಾಗಿ ಹೋಗ್ತಾ ಇದಾರೆ ಶ್ರೇಯಸ್ ಅಯ್ಯರ್ ಅಂತ. ಇನ್ಫ್ಯಾಕ್ಟ್ ಅದರಲ್ಲೂ ಕೂಡ ಅಷ್ಟೇ ಇದ್ರು, ಐರ್ಲೆಂಡ್ ಸೀರೀಸ್ ಅಲ್ಲೂ ಅಷ್ಟೇನೆ, ಅಲ್ಲಿ ಚೇಸಿಂಗ್ ಆಯ್ಕೆ ಮಾಡ್ಕೊಂತ ಇದ್ರು. ಅಲ್ಲಿ ಬ್ಯಾಟಿಂಗ್ ಫಸ್ಟ್ ಆಡ್ರೆ ಬೆಟರ್ ಅಂತ ಇತ್ತು, ಅಲ್ಲಿ ಚೇಸಿಂಗ್ ಆಯ್ಕೆ ಮಾಡ್ಕೊಂಡು ಸ್ಟೇಡಿಯಂ ಸ್ಟಾಟ್ಸ್ ಆ ಥರ ಇತ್ತು, ಬ್ಯಾಟಿಂಗ್ ಫಸ್ಟ್ ಆಡ್ರೆ ಬೆಟರ್ ಅಂತ ಚೇಸಿಂಗ್ ಆಯ್ಕೆ ಮಾಡ್ಕೊಂಡ್ರು. ಸೊ ಇಲ್ಲಿ ನೋಡ್ತಾರೆ ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಂತ ಇದ್ರೆ. ಸೊ ಈ ವೆನ್ಯೂಲಿ ಬ್ಯಾಟಿಂಗ್ ಫಸ್ಟ್ ಆಡ್ರೆ ಚೆನ್ನಾಗಿದೆ ಅಂತ ಇದೆ. ಸೊ ಎಲ್ಲರೂ ಬೌಲಿಂಗ್ ಆಯ್ಕೆ ಮಾಡ್ಕೊಂತಾರ. ಆವರೇಜ್ ಫಸ್ಟ್ ಇನ್ನಿಂಗ್ ಸ್ಕೋರ್ ವಿಚಾರಕ್ಕೆ ಬಂತು ಅಂದ್ರೆ 170 ಇದೆ. ಸೊ ಇಲ್ಲಿ ಹೈ ಸ್ಕೋರಿಂಗು ಆಗಿದೆ, ಲೋ ಸ್ಕೋರಿಂಗು ಆಗಿದೆ. 200
ಕ್ಲಾಕ್ ಆಗಿರೋದ್ರಿಂದ ಇವತ್ತು ಎಕ್ಸ್ಪೆಕ್ಟ್ ಮಾಡ್ಬೋದು ಒಂದು ಹೈ ಸ್ಕೋರಿಂಗ್ ಗೇಮ್ನ, ಹೈ ಸ್ಕೋರಿಂಗ್ ಎನ್ಕೌಂಟರ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ವೈಭವ್ ಸೂರ್ಯವಂಶಿ ಲಾಸ್ಟ್ ಮ್ಯಾಚು ಫೇಲ್ ಆದರೂ ಈ ಮ್ಯಾಚ್ ಆಡಿಸ್ತಾರ ಅಂತ ಕೇಳಿದ್ರೆ ಮತ್ತೆ ಸಂಜು ಸ್ಯಾಮ್ಸನ್ ಕರ್ಕೊಂಬರ್ತಾರ? ಇಲ್ಲ, ಸಂಜು ಸ್ಯಾಮ್ಸನ್ ಕರ್ಕೊಂಬರಲ್ಲ. ವೈಭವ್ ಸೂರ್ಯವಂಶಿಗೆ ಮತ್ತೆ ಆಪರ್ಚುನಿಟಿ ಕೊಡ್ತಾರೆ. ಅಭಿಷೇಕ್ ಶರ್ಮಾ, ವೈಭವ್ ಸೂರ್ಯವಂಶಿ ಇಬ್ಬರು ಆಡ್ತಾರೆ. ಸೊ ಅಭಿಷೇಕ್ ಶರ್ಮಾ ಪ್ರೂವ್ ಮಾಡ್ಕೊಂತಾರೆ, ವೈಭವ್ ಸೂರ್ಯವಂಶಿ ಒಂದು ಮ್ಯಾಚ್ ಫೇಲ್ ಆದರು. ಸೊ ಈ ಮ್ಯಾಚು ಏನು ಮಾಡ್ತಾರೆ, ವೈಭವ್ ಅಣ್ಣ ಏನಾದ್ರು ಫುಲ್ ಬ್ಲಾಸ್ಟ್ ಗೀಸ್ಟ್ ಏನಾದ್ರು ಕೊಡ್ತಾರಾ IPL ಅಲ್ಲಿ ಕೊಟ್ಟಂಗೆ, ಅಥವಾ ಏನಾದರೂ ಮತ್ತೆ ಫೇಲ್ ಆಗ್ತಾರಾ, ಸಿಂಗಲ್ ಡಿಜಿಟ್ ಔಟ್ ಆಗ್ತಾರಾ, ಡಬಲ್ ಡಿಜಿಟ್ ಔಟ್ ಆಗ್ತಾರಾ? ಸೊ ಕಾದು ನೋಡಬೇಕಾಗಿದೆ. ಒಂದೇ ಮ್ಯಾಚಿಂದ ನಾವು ಡಿಸೈಡ್ ಮಾಡೋಕ್ಕಾಗಲ್ಲ ವೈಭವ್ ಸೂರ್ಯವಂಶಿ ಹಂಗೆ ಹಿಂಗೆ ಅಂತೆಲ್ಲ. ಇನ್ಫ್ಯಾಕ್ಟ್ ಕಂಪ್ಲೀಟ್ ಆಗಿ ಸೀರೀಸ್ ಆಪರ್ಚುನಿಟಿ ಕೊಟ್ಟರು, ಈ ಸೀರೀಸ್ ಫುಲ್ಲು ಫೇಲ್ ಆದರೂ ಕೂಡ ಡಿಸೈಡ್ ಮಾಡೋಕ್ಕಾಗಲ್ಲ. ವೈಭವ್ ಸೂರ್ಯವಂಶಿ ಫ್ಲಾಪ್ ಆಗ್ಬಿಡ್ತಾರೆ ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲಿ ಅಂತ. ಇನ್ನು ಯಂಗ್ಸ್ಟರು, ಸೊ ಅದರಿಂದ ಖಂಡಿತ ಇನ್ನು ಮಿಕ್ಕಿರುವಂಥ ಮ್ಯಾಚ್ಗಳಂತೂ ಅವಕಾಶ ಸಿಗುತ್ತೆ. ಸಂಜು ಸ್ಯಾಮ್ಸನ್ ನೆಕ್ಸ್ಟ್ ಸೀರೀಸಿಂದ ಡ್ರಾಪ್ ಮಾಡೋದೆಲ್ಲ ನೋಡ್ತು ಅಂತಂದರೆ ಯಾಕೋ ಅವ್ರ ಸಿಚುವೇಶನ್ ಸಿಕ್ಕಾಪಟ್ಟೆ ಕ್ರಿಟಿಕಲ್. ನೋಡಿ 3-4 ಮ್ಯಾಚ್ ಅವಕಾಶ ಸಿಕ್ತು, ಸೊ ಅದರಲ್ಲಿ ಏನೋ ಒಂದಾನ ಪ್ರೂವ್ ಮಾಡ್ಕೊಂಡ್ಬಿಟ್ಟಿತ್ತು ಅಂದರೆ ಇಷ್ಟೆಲ್ಲ ಇರ್ತಾನೆ ಇರಲಿಲ್ಲ. ಸಂಜು ಅಣ್ಣ ಕೆಳಗಡೆ ಜಾರ್ತಾ ಇದ್ದಾರೆ, ಯಾಕಂದರೆ ಅಷ್ಟು ಇದೆ ಕಾಂಪಿಟೇಷನು. ಸುಮ್ಮನೆ ಇಲ್ಲಿ 3-4 ಮ್ಯಾಚ್ ಫೇಲ್ ಆಯಿತು ಅಂದರೆ, ಇವಾಗ ವೈಭವ್ ಸೂರ್ಯವಂಶನ ತಗೊಳ್ಳಿ, ಒಂದು ಕಂಟಿನ್ಯೂಸ್ ಆಗಿ ಒಂದು 5 ಮ್ಯಾಚ್ ಫೇಲ್ ಆಯಿತು ಅಂತಂದರೆ ಈಚೆ ಇಟ್ಬಿಡ್ತಾರೆ ಟೀಮಿಂದ. IPL ಅಲ್ಲಿ ಏನೇ ಆಡಿರೋ ಗುರು ನೀನು ಅಂತ ಈಚೆ ಇಟ್ಬಿಡ್ತಾರೆ. ಟೈಮ್ ಇದೆ ನಿನಗೆ, ನಾನು ಬೆಟ್ರಾಗಿ ಆಡ್ಕೊಂಬ, ಇನ್ನು ಬೆಟರ್ ಪ್ಲೇಯರ್ಸ್ಗಳು ಇದ್ದಾರೆ ಅಂತ ಇಟ್ಬಿಡ್ತಾರೆ. ಸೊ ಸುಮ್ಮನೆ ಅವಕಾಶ ಕೊಟ್ಕೊಂಡು ಕೂತ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಲ್ಲಿ. ಸಂಜು ಸ್ಯಾಮ್ಸನ್ ಬೇಜಾನ್ ಆಪರ್ಚುನಿಟಿ ಸಿಕ್ಕೇ ಇಲ್ಲ ಅಂತಲ್ಲ, ಬಟ್ T20 ವರ್ಲ್ಡ್ ಕಪ್ ಗೆಲ್ಸಿರೋದು ಅವ್ರಿಗೆ ಹಿರಿಮೆ ಇತ್ತು. ಅದನ್ನ ಅವರನ್ನೇ ಒಂಥರ ಹಾಳು ಮಾಡ್ಕೊಂಡ್ರು ಅಂತ ಹೇಳಬೇಕು. ಸೊ ನನ್ನ ಪ್ರಕಾರ ಇನ್ನೊಂದು ಆಪರ್ಚುನಿಟಿ ಕೊಡಬೇಕಾಗಿತ್ತು ಸಂಜುಗೆ, ಬಟ್ ಬರಲಿ ಪರವಾಗಿಲ್ಲ. ಸೊ ಇನ್ನು ಇಂಗ್ಲೆಂಡ್ನ ಪ್ಲೇಯಿಂಗ್ ಲೆವೆನ್ ವಿಚಾರಕ್ಕೆ ಬಂತು ಅಂದರೆ ನೆನ್ನೆ ಡಿಸ್ಕಸ್ ಹೇಳಿದ್ದೀನಿ ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸಲ್ಲಿ ಯಾವುದೇ ಚೇಂಜ್ ಮಾಡ್ತಿಲ್ಲ. ಇಂಗ್ಲೆಂಡು ಅವರು ಆಲ್ರೆಡಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಅಂತ. ಇಂಡಿಯಾದ ಪ್ಲೇಯಿಂಗ್ ಲೆವೆನ್ ವಿಚಾರಕ್ಕೆ ಬಂತು ಅಂದರೆ ನನ್ನ ಪ್ರಕಾರ ಒಂದು ಪಾಸಿಬಲ್ ಚೇಂಜು, ವಾಷಿಂಗ್ಟನ್ಸ್ ಏನಾದ್ರು ವಾಪಸ್ ತಗೊಂಬರ್ತಾರಾ ಅಂತ. ರವಿ ಬಿಷ್ಣಾಯ್ ತಾಲ್ಕೆ ಹೋಗ್ಗುರು ನೀನು ಅಂತ ಕಳಿಸ್ಬಿಟ್ಟು 29 ರನ್ ಇಕ್ಕಿಸ್ಕೊಂಡ್ರಲ್ಲ, 60 ರನ್ ಇಕ್ಕಿಸ್ಕೊಂಡ್ರಲ್ಲ ಅಲ್ಲಿ 4 ಓವರ್ಗೆ. ಅವರಿಂದನೇ ಮ್ಯಾಚ್ ಹೋಯ್ತು ಅಂತ ಫ್ರಸ್ಟ್ರೇಟ್ ಆಗ್ಬಿಟ್ಟು ಅವ್ರನ್ನ ಕಿತ್ತಾಕ್ಬಿಟ್ಟು ಯಾರೋ ವಾಷಿಂಗ್ಟನ್ಸ್ ಅಂದ್ರೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಬ್ಯಾಟಿಂಗಾರು ಆಡುವಂಥ, ವಾಷಿಂಗ್ಟನ್ಸ್ ಅಂದ್ರೆ ಎಂಥ ಹೆವಿ ಸ್ಪಿನ್ನರು ಅದು ಇದು ಅಂತೆಲ್ಲ ಏನಿಲ್ಲ, ಏನಾರ ಸ್ವಲ್ಪ ಬ್ಯಾಟಿಂಗಿಂದ ಕಾಂಟ್ರಿಬ್ಯೂಟ್ ಮಾಡ್ಬೋದು ಅಂತ ತೊಗೊಂಬರ್ತಾರೆ. ಇನ್ನೇ ನಿತೀಶ್ ಕುಮಾರ್ ರೆಡ್ಡಿ ಬೇರೆ ಇಲ್ವಲ್ಲ, ಸೊ ಅವ್ರಿಗೂ ಒಂದು ಒಳ್ಳೆ ಬ್ಯಾಲೆನ್ಸ್ ಇರೋದು ನಿತೀಶ್ ಕುಮಾರ್ ರೆಡ್ಡಿ ಇದ್ದಿತ್ತು ಅಂತಂದರೆ. ಸೊ ಆ್ಯಕ್ಚುಲಿ ಈ ಒಂದು ವಿಕೆಟಲ್ಲಿ ಸ್ಪಿನ್ನಿಗೆ ಅಷ್ಟೊಂದು ಅಸಿಸ್ಟ್ ಇರೋದಿಲ್ಲ ಅಂತ ಅಪ್ಡೇಟ್ ಇದೆ. ಇನಿಷಿಯಲ್ 3-4 ಓವರ್ಸು ಪೇಸಸ್ಗಳು ಸ್ವಲ್ಪ ಜಾಸ್ತಿ ಎಫೆಕ್ಟಿವ್ನೆಸ್ನ ತೋರಿಸ್ಬೋದು, ಬಟ್ ಸ್ಪಿನ್ನರ್ಸು ಈ ಒಂದು ವಿಕೆಟಲ್ಲಿ ಡಾಮಿನೇಟ್ ಮಾಡ್ತಾರೆ ಅನ್ನೋ ಥರ. ವರುಣ್ ಚಕ್ರವರ್ತಿ ಆಗಿರಲಿ, ರವಿ ಬಿಷ್ಣೋಯ್ ಆಗಿರಲಿ, ಸೊ ಇವರೆಲ್ಲ ಡಾಮಿನೇಟ್ ಮಾಡ್ತಾರೆ. ಅಕ್ಷರ್ ಪಟೇಲ್ ಆಗಿರಲಿ ಡಾಮಿನೇಟ್ ಮಾಡ್ತಾರೆ ಅನ್ನೋ ಥರ ಎಲ್ಲ ಏನು ಇಲ್ಲ, ಯಾಕಂದರೆ ಸ್ಪಿನ್ನಿಗೆ ಅಷ್ಟೊಂದು ಅಸಿಸ್ಟ್ ಇಲ್ಲ. ಸೊ ಇದು ಕಂಪ್ಲೀಟ್ಲಿ ಒಂಥರ ಫ್ಲಾಟರ್ ಸೈಡ್ಗೆ ಹೋಗುತ್ತಿದ್ದು. ಈ ಒಂದು ಸರ್ಫೇಸು ಚೆನ್ನಾಗಿದೆ ಬ್ಯಾಟಿಂಗ್ ಆಡೋದಕ್ಕೆ ಅನ್ನೋ ಥರ ಅಪ್ಡೇಟು ಬರ್ತದೆ ಲಾಸ್ಟ್ 2 ವಿನ್ನಿಗೆ ಕಂಪೇರ್ ಮಾಡ್ತು ಅಂತಂದಾಗ. ಸೊ ಅದರಿಂದ ಇಂಡಿಯನ್ಸು ಬ್ಯಾಟಿಂಗ್ ಸಖತ್ತಾಗಿ ಆಡೋಂಥ ಸರ್ಫೇಸ್ ಇತ್ತು ಅಂತಾರೆ, ಎಂಜಾಯ್ ಮಾಡ್ತಾರೆ. ಇವರೇನು ಎಂಜಾಯ್ ಮಾಡಲ್ಲ ಅಂತಲ್ಲ, ಅವರು ಕೂಡ ಎಂಜಾಯ್ ಮಾಡ್ತಾರೆ, ಇಂಗ್ಲೆಂಡ್ ಅವರು ಕೂಡ. ಸೊ ಲಾಸ್ಟ್ ಮ್ಯಾಚು ಜಿಕೋಬ್ ಬೆಥೆಲ್ ಆಡಿದೆಲ್ಲ ನೋಡ್ತಂದ್ರೆ, ಟಾಮ್ ಬ್ಯಾಂಟನ್ ಜೊತೆಗೆ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಿದೆಲ್ಲ ನೋಡ್ತು ಅಂತಂದರೆ, ಇನಿಷಿಯಲ್ 2 ವಿಕೆಟ್ ಫಿಲ್ ಸಾಲ್ಟ್ ಆಗಿರಲಿ, ಜೊತೆಗೆ ಬೊಟ್ಲರ್ ಆಗಿರಲಿ ಬೇಗ ಔಟ್ ಆಗಿದ್ರು ನೋಡ್ತು ಅಂತಂದರೆ, ಅವ್ರು ಕಮ್ ಬ್ಯಾಕ್ ಮಾಡಿದ ರೀತಿ ನೋಡ್ತು ಅಂತಂದರೆ ಸಾಲಿಡ್ ಆಗಿ ಕಾಣಿಸ್ತಾ ಇದ್ದಾರೆ ಇಂಗ್ಲೆಂಡ್ ಟೀಮು. ಸೊ ನನ್ನ ಪ್ರಕಾರ ನೋಡ್ತು ಅಂತಂದರೆ, ನನ್ನ ಅನಾಲಿಸಿಸ್ ಪ್ರಕಾರ ನೋಡ್ತು ಅಂದರೆ ಇವತ್ತಿನ ಮ್ಯಾಚ್ನ ಮತ್ತೆ ಇಂಗ್ಲೆಂಡ್ ಅವರು ಗೆಲ್ಲೋದು ನಂಗೆ ಯಾಕೋ ಡೌಟ್ ಕಾಣಿಸ್ತಾ ಇಲ್ಲ. ಮತ್ತೆ ಇಂಡಿಯಾ ಈ ಮ್ಯಾಚ್ನ ಸೋಲುತ್ತೆ ಅಂತ ಒಳಗಡೆ ನನಗೆ ಗಟ್ ಫೀಲಿಂಗ್ ಹೇಳ್ತಾ ಇದೆ. ನಾನು ನಾರ್ಮಲ್ ಆಗಿ ಹೇಳ್ತಾ ಇರಲಿಲ್ಲ, ಜಾಸ್ತಿ ಹೇಳ್ತಾ ಇರಲಿಲ್ಲ ಇಂಡಿಯಾ ಸೋಲುತ್ತೆ ಅಂತ. ಬಟ್ ಈ ಒಂದು ಸೀರೀಸಲ್ಲಿ ನಂಗೆ ಯಾಕೋ ಹೌದು ಲಾಸ್ಟ್ ಮ್ಯಾಚ್ ಗೆಲ್ಲುತ್ತೆ ಅಂತ ಹೇಳಿದ್ದೆ, ಬಟ್ ಫಸ್ಟ್ ಮ್ಯಾಚ್ ಸೋಲುತ್ತೆ ಅಂತ ಹೇಳಿದೆ. ಫಸ್ಟ್ ಮ್ಯಾಚ್ ನೋಡ್ತು ಅಂತಂದರೆ ಹಂಗಾಗೋಯ್ತು, ಮಳೆ ಬಂದು ನಿಂತೋಗ್ಬಿಡ್ತು. ಸೊ ಈ ಮ್ಯಾಚು ಇಂಡಿಯಾ ಸೋಲುತ್ತೆ ಅಂತ ನನಗೇನೋ ಒಂದು ಫೀಲ್ ಬರ್ತಾ ಇದೆ. ಸೊ ನೋಡೋಣ, ಕಮ್ ಬ್ಯಾಕ್ ಮಾಡಲಿ ಅಂತಲೇ ಕೇಳ್ಕೊಳ್ಳೋದು. ಶ್ರೇಯಸ್ ಅಯ್ಯರ್ ಮೇಲೆ ಸಿಕ್ಕಾಪಟ್ಟೆ ಪ್ರೆಷರ್ ಇದೆ. ಒಂದು 3 ಸೀರೀಸ್ ಏನೋ ಕಂಪ್ಲೀಟಾಗಿ ಫೇಲ್ ಆಯಿತು ಅಂತ ಅಂದರೆ, ಅವೇ ಸೀರೀಸೇ ಆಗಿರ್ಬೋದು, ಹೋಮ್ ಸೀರೀಸೇ ಆಗಿರ್ಬೋದು, ಬಟ್ ಅವೇಗೆ ಹೋಗ್ಬಿಟ್ಟು ಗೆದ್ಕೊಂಬರೋಕ್ಕಾಗಲ್ಲ ಅಂತ ಅಂದರೆ, ಸೂರ್ಯಕುಮಾರ್ ಯಾದವ್ ಮಾಡಿರೋದ ಉಳಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತಂದರೆ ಖಂಡಿತ ನೆಗೆಟಿವ್ ಅಂತೂ ಬಿದ್ದೇ ಬೀಳುತ್ತೆ. ಸೊ ನೋಡೋಣ ಅದೇನು ಮಾಡಿದ್ರು ಶ್ರೇಯಸ್ ಅಯ್ಯರ್ ಅಂತ. ಸೊ ಇವತ್ತಿನ ಮ್ಯಾಚು ಹೈ ಸ್ಕೋರಿಂಗ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ನಾನು. 2 ಎಂಡಲ್ಲಿ ಕೂಡ ಬ್ಲಾಸ್ಟ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇಂಗ್ಲೆಂಡ್ ಗೆಲ್ಲುತ್ತೆ ಅಂತ ಒಂದು ಫೀಲ್ ಬರ್ತಾ ಇದೆ. ನಿಮ್ಮ ಅನಿಸಿಕೆ ಕಾಮೆಂಟ್ ಸೆಕ್ಷನ್ ಹಾಕಿ ಇವತ್ತು ಯಾರು ಗೆಲ್ತಾರೆ ಅಂತ. ಮತ್ತೆ ಸಿಗುವ